ತಾ ಹೇಳಿದನಲ್ಲವೇ, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಪ್ರಿಯ ದೇವರ ಮಕ್ಕಳೇ, ದೇವರ ಸನ್ನಿಧಾನದಿಂದ ದೂರ ಓಡಿ ಹೋದರೆ ಉಂಟಾಗುವ ಅನಾಹುತಗಳ ಕುರಿತು ದಯವಿಟ್ಟು ಈಗ ನಾವು ಪ್ರಸಂಗಗಳನ್ನು ಕೇಳಿಸ್ಕೊಳ್ಳೋಕೆ ಹೋಗ್ತೀವಿ. ಈ ಪ್ರಸಂಗವನ್ನು ದಯವಿಟ್ಟು ಸ್ಪಷ್ಟವಾಗಿ ಕೇಳಿಸ್ಕೊಳ್ರಿ, ನೋಡ್ರಿ, ನಂಬ್ರಿ, ಆನಂದಿಸ್ರಿ. ಸೊ ಇವನ ಮಾತಿಗೆ ಶಕ್ತಿ ಇದೆ ನೋಡಿ, ಅವ್ರ ಮಾತು ಕೇಳಬೇಕಾಯ್ತು. ಹಾಗಾದರೆ ಆ ರೀತಿ ನಾನು ನೀನು ದೇವರ ಸನ್ನಿಧಾನದಲ್ಲಿ ನಡಿಬೇಕು. ನೀನು ಸುಮ್ಮನೆ ಕೆಲಸ ಮಾಡ್ತಾ ಇಲ್ಲ, ನೀನು ಸುಮ್ಮನೆ ಆ ಅಪಾರ್ಟ್ಮೆಂಟಲ್ಲಿ ಇಲ್ಲ, ನೀನು ಸುಮ್ಮನೆ ಆ ಮನೆಯಲ್ಲಿಲ್ಲ, ನೀನು ಸುಮ್ಮನೆ ಆ ಕಾಲೇಜಲ್ಲಿಲ್ಲ, ನೀನು ಸುಮ್ಮನೆ ಆ ಸ್ಕೂಲ್ನಲ್ಲಿಲ್ಲ. ನನ್ನನ್ನು ದೇವರು ಎಲ್ಲೆಲ್ಲಿ ಇಟ್ಟಿದ್ದಾರೋ ಆ ಜಾಗದಲ್ಲಿ ನೀ ಕ್ರಿಯಾತ್ಮಕವಾಗಿರಬೇಕು. ನಿನ್ನನ್ನು ದೇವರು ಉಪಯೋಗಿಸ್ಬೇಕೆಂಬುದಾಗಿ ಹೇಳಿ ನೀ ಪ್ರಾರ್ಥನೆ ಮಾಡಬೇಕು. ನೀನು ಸ್ಪೆಷಲ್ ಆಗಿರಬೇಕು. ನೀನು ಆ ಜಾಗಕ್ಕೆ ಕಹಿಗೆ ಸಿಹಿ, ಉಪ್ಪಿಗೆ ರುಚಿ ಮಾತ್ರವಲ್ಲದೆ ಕತ್ತಲೆಗೆ ಬೆಳಕು, ಶಾಪಕ್ಕೆ ಆಶೀರ್ವಾದವನ್ನು ತರುವಂಥ ದೇವರ ಮಗನಾಗಿದ್ದೀಯ. ಆ ರೀತಿ ಪ್ರಿಯ ದೇವರ ಮಕ್ಕಳೇ ನೀನು ನಾನು ನಡಿಬೇಕು. 1990ನೇ ಇಸ್ವಿನಲ್ಲಿ ನಾವಿಲ್ಲಿ ಚರ್ಚ್ಗೆ ಸೈಟ್ ತಗೊಳ್ಬೇಕಾದ್ರೆ ಚಂದ್ರಶೇಖರ್ ರೆಡ್ಡಿ ಅಂತಿದ್ರು. ಚಿನ್ನಪ್ಪ ಅವರು ನಮಗೆ ಹೆಲ್ಪ್ ಮಾಡಿದ್ರು ಆ ಟೈಮ್ನಲ್ಲಿ. ಕಾಂತರಾಜ್ ಜಗದೀಶ್ ನೇತ್ರ ಅವ್ರ ತಂದೆ ಚಿನ್ನಪ್ಪ ಅವರು ನನಗೆ ಆಶ್ರಮಗೆ ಹೆಲ್ಪ್ ಮಾಡಿದ್ರು. ಇವರು ಕರ್ಕೊಂಬಂದರು. ಅಲ್ಲೇ ನನಗಿನ್ನೂ ನೆನಪಿದೆ, ಒಂದು ಟೇಬಲ್ ಹತ್ರ ನಾವು ಕುತ್ಕೊಂಡ್ಬಿಟ್ಟು ಅಲ್ಲಿ ನಾವು ಜಸ್ಟ್ ಒಂದು 10,000 ಫಸ್ಟು ಅಡ್ವಾನ್ಸ್ ಕೊಡಬೇಕಾದ್ರೆ ಈ ಏರಿಯಾ ಎಲ್ಲ ಯೋಚನೆ ಮಾಡಿ ಫುಲ್ಲು ಬ್ಲ್ಯಾಂಕ್. ಏರಿಯಾದಲ್ಲಿ ಯಾರೂ ಬರೋಕ್ಕೆ ಇಷ್ಟ ಇರಲಿಲ್ಲ. ಇಟ್ಟಿಗೆ ಗೂಡಿತ್ತು, ಈ ಪ್ಲಾಟಲ್ಲಿ ಇಟ್ಟಿಗೆ ಗೂಡಿತ್ತು. ಆ ಟೈಮಲ್ಲಿ ಅವರು ನನ್ನ ಹತ್ರ ಅಡ್ವಾನ್ಸ್ ಇಸ್ಕೊಂಡು ಒಂದು ಅಗ್ರಿಮೆಂಟ್ ಮಾಡಬೇಕಾದ್ರೆ ಅವರು ನನಗೆ ಮತ್ತು ಪಾಸ್ಟ್ರಮ್ಮಗೆ ಏನು ಹೇಳಿದಂದರೆ, ಪಾಸ್ಟರ್ ಜಯಕುಮಾರ್ ಅವರೇ, ನಿಜವಾಗ್ಲೂ ನನಗೆ ಎಷ್ಟು ಸಂತೋಷ ಆಗುತ್ತಂದರೆ ಈ ಏರಿಯಾ ಫುಲ್ಲು ದೆವ್ವಗಳಿದೆ. ಇನ್ಫ್ಯಾಕ್ಟ್ ನಾನು ವಾಸ ಮಾಡ್ತಾ ಇದ್ದಂಥ ಆ ಮನೆಯಲ್ಲೇ ಒಂದು ದೆವ್ವ ಕಟ್ಟಲ್ಪಟ್ಟಿತ್ತು. ದೇವ್ರ ಸ್ತೋತ್ರ, ಅದು ದೇವರು ಓಡಿಸ್ಬಿಟ್ರು. ಬಟ್ ಆದರೆ ಅವ್ರು ಹೇಳ್ತಾ ಇದ್ರು, ಸಾರ್ ಈ ಏರಿಯಾದಲ್ಲಿ ಭಯಂಕರ ದೆವ್ವಗಳು. ಆದರೆ ಏನು ಗೊತ್ತಾ ಸರ್, ಇಲ್ಲಿ ಏನಾದರೂ ನೀವು ಚರ್ಚ್ ಕಟ್ಬಿಟ್ರೆ, ಅದೇ ನಮ್ಮದು ಜಮೀನು ನೋಡಿ, ನಮ್ಮದು ಸೈಟು, ಆದರೆ ತಗೊಳ್ತಾ ಇದ್ದೀರಾ, ನಮಗೆ ಭಾಳ ಸಂತೋಷ. ನೀವು ತಗೊಳ್ತಾ ಇದ್ದೀರಾ. ಆ ವ್ಯಕ್ತಿ ಬಾಯಿನಲ್ಲಿ ಯಾಕೆ ಈ ಮಾತು ಬಂತು ಗೊತ್ತಿಲ್ಲ. ಅವ್ರು ಹೇಳಿದ್ರು, ಈ ಏರಿಯಾ ಫುಲ್ಲು ದೇವದೂತರೇ ಇರ್ತಾರೆ ಅಂತ. ಎಂಥ ಒಂದು ಸಂತೋಷದ ಮಾತು. ಆ ಒಂದು ಚಂದ್ರಶೇಖರ್ ರೆಡ್ಡಿ ಅವರು ಹೇಳಿದ ಮಾತು ನಾನು ಇವತ್ತು ನೆನ್ಪಿಟ್ಕೊಳ್ತೀನಿ. ದೀಪಿಕಾ ಲೇಔಟ್ ಅಂದರೆ ಅವರ ಮಗಳು ಇರುವಂಥವಳು. ಸೊ ಹೀಗಾಗಿ ನಾನು ಹೇಳ್ತಾ ಇದ್ದೆ, ಸಾರ್ ಈ ಜಾಗದಲ್ಲಿ ಕತ್ತಲೆ ಇದೆ, ಒಂದು ದೀಪ ಉಂಟಾಗುತ್ತೆ. ಸೊ ಪ್ರಿಯ ದೇವ್ರ ಮಕ್ಕಳೇ, ನಿಮ್ಮೆಲ್ಲರೂ ಪ್ರಾರ್ಥನೆ ಮೂಲಕವಾಗಿ ನಿಮ್ಮನ್ನು ದೇವರು ಎಲ್ಲೆಲ್ಲಿ ಇಟ್ಟಿದ್ದಾರೋ ಅಲ್ಲಿರುವಂಥ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ತರುವಂಥ ಮಕ್ಕಳಾಗಿ ನೀವಿರಬೇಕು. ಬರೀ ನೀವು ಚರ್ಚಿಗೆ ಬಂದು ಹೋಗುವಂಥವ್ರು ಮಾತ್ರ ಆಗಿರದೆ, ದೇವರೇ ನನ್ನ ಏರಿಯಾದಲ್ಲಿ ನನ್ನನ್ನು ಎಲ್ಲಿಟ್ಟಿದೆಯೋ ನನ್ನ ಉಪಯೋಗಿಸು ದೇವರೇ, ನನ್ನ ಮಾತುಗೆ ವ್ಯಾಲ್ಯೂ ಇರಬೇಕು ದೇವರೇ, ನಾನು ಏನು ಹೇಳ್ತೀನೋ ಅದೇ ಪ್ರಕಾರ ಮಾಡಬೇಕು ದೇವರೇ ಎಂಬುದಾಗಿ, ಆ ರೀತಿ ನಾನು ನೀನು ದೇವರೊಂದಿಗೆ ನಡಿಬೇಕು. ಆ ರೀತಿ ವಿಶ್ವಾಸವುಳ್ಳವರಾಗಿರಬೇಕು ಮತ್ತು ಆ ರೀತಿ ಪಶ್ಚಾತ್ತಾಪ ಪಡಬೇಕು. ಪಾಪ ಇಟ್ಕೊಂಡು ನಿನ್ನ ಮಾತು ನನ್ನ ಮಾತು ನೆರವೇರಲ್ಲ. ಎಲ್ಲರೂ ಗಮನ ಇಡಿ. ಈವನ್ ಇಫ್ ಯು ಆರ್ ಸ್ಟೂಡೆಂಟ್ಸ್, ಓಕೆ, ನೀವು ಸ್ಟೂಡೆಂಟ್ಸ್ ಆಗಿದ್ರು ಸಹ ನಿಮ್ಮ ಮಾತು ಆ ಸ್ಕೂಲಲ್ಲಿ ನೆರವೇರಬೇಕಾದ್ರೆ ಖಂಡಿತವಾಗಿ ನಿನಗೆ ನನಗೆ ದೇವರೊಂದಿಗೆ ಆ ಸಂಬಂಧ ಇರಬೇಕು, ಆ ಅನ್ಯೋನ್ಯತೆ ಇರಬೇಕು ಮತ್ತು ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು. ಸೊ ಹೀಗಾಗಿ ಪ್ರಿಯ ದೇವರ ಮಕ್ಕಳೇ, ಎಷ್ಟೋ ಜನ ಇವತ್ತು ಸಮಸ್ಯೆಗೆ ಒಳಗಾಗಿದ್ದಾರೆ. ಆ ಸಮಸ್ಯೆಯ ಪರಿಹಾರಕ್ಕೆ ದೇವರು ನಿನ್ನನ್ನು ಆರಿಸ್ಕೊಂಡಿದ್ದಾರೆ, ನಿನ್ನನ್ನು ಅಲ್ಲಿಟ್ಟಿದ್ದಾರೆ. ಈ ಹಡಗು ನಾಶ ಆಗದೆ ಇರೋಕ್ಕೆ ಯೋನನನ್ನು ಅಲ್ಲಿಟ್ಟರು. ಕೆಲವು ಸಲ ನಾವು ಹೇಳ್ತೀವಲ್ಲ, ದೇವರೇ ನನ್ನ ಯಾಕೆ ಈ ಮನೇಲಿ ಇಟ್ಟಿದ್ಯಾ, ಯಾಕೆ ಈ ಏರಿಯಾದಲ್ಲಿ ಇಟ್ಟಿದ್ಯಾ, ಯಾಕೆ ಈ ಬೀದಿಯಲ್ಲಿ ಇಟ್ಟಿದ್ಯಾ, ಯಾಕೆ ನನ್ನ ಈ ಊರಿನಲ್ಲಿ ಇಟ್ಟಿದೆಯಾ ಎಂಬುದಾಗಿ ಅನೇಕರು ಕೇಳೋದುಂಟು.
ಆದರೆ ಪ್ರಿಯ ದೇವರ ಮಕ್ಕಳೇ, ಒಂದು ನಿನ್ನ ಜೀವಮಾನದಲ್ಲಿ ಯೋಚನೆ ಮಾಡಬೇಕು. ನಾನು ನೀನು ಬರೀ ಪರಲೋಕಕ್ಕೆ ಹೋಗೋರು ಮಾತ್ರ ಅಲ್ಲ, ಪರಲೋಕಕ್ಕೆ ಹೋಗ್ತೀವಿ, ಆದರೆ ಈ ಲೋಕದಲ್ಲಿ ನಾನು ನೀನು ದೀಪವಾಗಿರಬೇಕು. ನಾನು ನೀನೇನೋ ಒಂದು ಬದಲಾವಣೆ ತರಬೇಕು. ದೇವರೇ, ನನ್ನ ಆ ರೀತಿ ಉಪಯೋಗಿಸು, ನನ್ನ ಬೀದಿಯಲ್ಲಿ ಆ ರೀತಿ ಉಪಯೋಗಿಸು, ನನ್ನ ಮನೆ ಜಾಗದಲ್ಲಿ ಆ ರೀತಿ ಉಪಯೋಗಿಸು. ದೇವರೇ, ನನ್ನ ಯಾವ ಸ್ಕೂಲು ಕಾಲೇಜಲ್ಲಿ ಇಟ್ಟಿದೆಯೋ, ಯಾವ ಬಿಸ್ನೆಸ್ ಜಾಗದಲ್ಲಿ ಇಟ್ಟಿದೆಯೋ, ಯಾವ ಕೆಲಸದ ಜಾಗದಲ್ಲಿ ಇಟ್ಟಿದೆಯೋ, ಐ ವಾಂಟ್ ಟು ಮೇಕ್ ಎ ಡಿಫ್ರೆನ್ಸ್ ಗಾಡ್. ದೇವರೇ, ನಾನು ಏನೋ ಒಂದು ಡಿಫ್ರೆನ್ಸ್ ನಾನು ತರಬೇಕು ಎಂಬುದಾಗಿ ಹೇಳಿ ನೀವು ಪ್ರಾರ್ಥನೆ ಮಾಡಬೇಕು. ಒಂದು ಏರಿಯಾದಲ್ಲಿ ಈ ಕುಡಿಯಂಥ ಒಂದು ಅಂಗಡಿ ಇಟ್ಟಿದ್ರು. ಇಟ್ಸ್ ಆ್ಯಕ್ಚುಲಿ ಒಂದು ಚಳಿಕೆರೆ ಥರ ಅದು. ಅಲ್ಲಿ ಒಂದು ಸುಮಾರು 10 ಸಭೆಗಳಿದೆ. 10 ಸಭೆ ಇರಬೇಕಾದ್ರೆ ನನಗೆ ಗೊತ್ತಿರೋಂಥ ಒಂದು ಫ್ರೆಂಡು ಪಾಸ್ಟ್ರು, ಅವರು ಇವರೆಲ್ಲ ಸೇರಿ ಏನು ಮಾಡಿದ್ರು, ಇಲ್ಲಿ ಕುಡಿಯೋದು ಶಾಪ್ ಏನಾದರೂ ಬಂದುಬಿಟ್ರೆ ಖಡಾಖಂಡಿತವಾಗಿ ಎಷ್ಟೋ ಯಮನಸ್ಥರು ಬಿದ್ದು ಹೋಗ್ತಾರೆ. ಅದರಿಂದ ನಾವೇನು ಮಾಡೋಣ ಅಂತಂದರೆ ಪ್ರಾರ್ಥನೆ ಮಾಡೋಣ ಎಂಬುದಾಗಿ ಹೇಳಿ ಅವರು ಸುಮಾರು ದಿನಗಳು ಆಗಿಂದಾಗೆ ಅದನ್ನು ನೋಡಿ ಆ ಏರಿಯಾಗೆ ಹೋಗಿ ಪ್ರಾರ್ಥನೆ ಮಾಡ್ತಾಯಿದ್ರು. ಯಾಕಂದರೆ ಅವ್ರು ಪ್ರಾರ್ಥನೆ ಮಾಡ್ತಾ ಇದ್ದದ್ದು ದೇವರ ಚಿತ್ತಕ್ಕೆ ಅನುಗುಣವಾಗಿತ್ತು. ಎಷ್ಟೋ ಯವನಸ್ಥರು ಚರ್ಚಿಗೆ ಬರೋ ಬದಲು ಇಂಥ ಒಂದು ಅಡಿಕ್ಷನ್ಗೆ ಒಳಗಾಗ್ಬಿಟ್ರೆ ಏನು ಮಾಡೋದು, ಡ್ರಗ್ಸ್ಗೆ ಮಾತ್ರ ಅಲ್ಲದೆ ಇಂಥ ಕುಡಿಯ ಚಟಕ್ಕೆ ಎಂಬುದಾಗಿ ಹೇಳಿ ಅವ್ರು ಏನು ಮಾಡಿದ್ರು, ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡಿದ್ರು. ಅವ್ರು ಹೇಳಿದ್ರು, ದೇವರೇ, ನಮ್ಮನ್ನು ಈ ಜಾಗದಲ್ಲಿ ನೀನು ಇಟ್ಟಿರೋದು ಬರೀ ಏನೋ ಚರ್ಚಿಗೆ ಬಂದು ಹೋಗೋಕ್ಕೆ ಮಾತ್ರ ಅಲ್ಲ, ಏನೋ ಪ್ರಸಂಗ ಮಾಡಿಬಿಟ್ಟು ಆರಾಧನೆ ಮಾಡಿಬಿಟ್ಟು ಹೋಗೋಕ್ಕೆ ಮಾತ್ರ ಅಲ್ಲ, ಬಟ್ ಆದರೆ ಏನೋ ಒಂದು ಚೇಂಜ್ ತರಬೇಕು. ಈವಿಲ್ ವರ್ಸಸ್ ಗುಡ್, ಸೈತಾನ್ಗೆ ವಿರುದ್ಧವಾಗಿ ದೇವರ ರಾಜ್ಯವನ್ನು ನಾವು ತರಬೇಕೆಂಬುದಾಗಿ ಹೇಳಿ ಹೋರಾಡಿ ಪ್ರಾರ್ಥನೆ ಮಾಡಿದ್ರು. ಕಡೆಗೆ ಏನಾಯಿತು ಗೊತ್ತಾ, ಪೊಲೀಸ್ ಪರ್ಮಿಷನ್ ಸಿಕ್ತು, ಕಡೆಗೆ ಕೋರ್ಟ್ ಆರ್ಡ್ರ್ ಬಂತು, ಕಡೆಗೆ ಅವರು ಆ ಅಂಗಡಿನ ಅಲ್ಲಿಂದ ತೆಗಿಬೇಕಾಯಿತು. ಅಲ್ಲಿರೋಂಥ 10 ಸಭೆಗಳು ಬೆಳೀತಾ ಇದೆ. ಕಾರಣ ಏನಂದರೆ ಆ ಅಂಗಡಿ ಅಲ್ಲಿ ಇಲ್ಲ. ಹಾಗಾದರೆ ನಾನು ಯಾಕೆ ಈ ಪಾಯಿಂಟ್ ಹೇಳಿದೆ ಅಂತಂದರೆ, ನಿಮ್ಮನ್ನು ದೇವರು ಎಲ್ಲಿಟ್ಟಿದ್ದಾರೋ ಆ ಜಾಗದಲ್ಲಿ ಪ್ರಿಯ ದೇವ್ರ ಮಕ್ಕಳೇ, ಬರೀ ಕೆಲಸಕ್ಕೆ ಹೋಗಿ ಬರೋದು ಮಾತ್ರ ಅಲ್ಲ, ನಿನ್ನನ್ನು ದೇವರಲ್ಲಿಟ್ಟಿರೋದು ನಿನ್ನ ಮೂಲಕ ಕತ್ತಲೆಯನ್ನು ಬೆಳಕು ಮಾಡೋಕ್ಕೆ, ಶಾಪವನ್ನು ಆಶೀರ್ವಾದ ಮಾಡಲಿಕ್ಕೆ ಮಾತ್ರವಲ್ಲದೆ ನಿನ್ನ ಮೂಲಕ ಆ ಜಾಗದಲ್ಲಿ ಯಾರಿಗೆ ಕಾಯಿಲೆ ಇದೆಯೋ, ಯಾರಿಗೆ ವೇದನೆ ಇದೆಯೋ, ಯಾರು ನೋವಿದೆಯೋ ಅವರಿಗೆ ಬಿಡುಗಡೆ ತರಕ್ಕೆ ದೇವರು ನಿನ್ನ ಇಟ್ಟಿದ್ದಾರೆ. ಆದರೆ ನಾನು ಏನು ಮಾಡಬೇಕು, ದೇವರೇ ನನ್ನ ಉಪಯೋಗಿಸು ಎಂಬುದಾಗಿ ನೀನು ಹೇಳೋರಾಗಿರಬೇಕು. ಪ್ರಿಯರೇ, ಈ ವಾಕ್ಯ ಓದ್ರಿ ಪ್ರಿಯರೇ. ಆದಿಕಾಂಡ 39:5 ವಚನ ಓದೋಣ. ಜೆನಸಿಸ್ 39:5. ರಾಜೇಂದ್ರ ಓದ್ತಿಯಪ್ಪ. ಆದಿಕಾಂಡ 39:5 ವಚನ ಓದಪ್ಪ. ಅವನು ಯೋಸೇಫನನ್ನು ತನ್ನ ಮನೆಯ ಮೇಲೆಯೋ ಆಸ್ತಿಯ ಮೇಲೆಯೋ ಅಧ್ಯಕ್ಷನಾಗಿ ಇಟ್ಟಿದ್ದೆನ್ನಿಂದ ಯೆಹೋವನು ಯೋಸೇಫನ ನಿಮಿತ್ತವಾಗಿ ಆ ಐಗುಪ್ತನ ಮನೆಯನ್ನು ಅಭಿವೃದ್ಧಿಗೆ ತಂದನು. ಮನೆಯಲ್ಲಾಗಲಿ ಹೊಲದಲ್ಲಾಗಲಿ ಅವನಿಗಿದ್ದ ಎಲ್ಲದರ ಮೇಲೆಯೂ ಯೆಹೋವನ ಆಶೀರ್ವಾದ ಉಂಟಾಯಿತು. ಸರಿ, ಇಲ್ಲಿ ಗಮನ ಇಡ್ರಿ. ಯೋಸೇಫನ ಬಗ್ಗೆ ಎಲ್ರಿಗೂ ಗೊತ್ತುಂಟು. ಈ ಯೋಸೇಫ ಇರಬಾರ್ದಂಥ ಸ್ಥಳದಲ್ಲಿದ್ದಾನೆ. ಓಕೆ, ಎಲ್ರು ಗಮನ ಇಡಿ. ಕೆಲವು ಸಲ ನೀನು ಹೇಳ್ತಾ ಇರಬಹುದು, ಇವತ್ತು ನಾನು ಯಾಕೆ ಆ ಸ್ಥಳದಲ್ಲಿದ್ದೀನಿ, ಯಾಕೆ ಆ ಮನೆಯಲ್ಲಿದ್ದೀನಿ, ನಿನ್ನ ಮೂಲಕ ದೇವ್ರು ಏನೋ ಮಾಡಲಿಕ್ಕೆ. ಆ ರೀತಿ ನೀನು ತಗೋ. ಯಾಕೆ ನಾನು ಇಲ್ಲಿಂದ ಅಲ್ಲಿ ಚೇಂಜ್ ಆಯಿತು, ನಾನು ಈ ಊರಿನಲ್ಲಿ 9 ಮನೆ ಚೇಂಜ್ ಮಾಡಿದೆ. 9 ಮನೆಗಳನ್ನ ಚೇಂಜ್ ಮಾಡಿ ಕಡೆಗೇನೆ ನಮಗೆ ಸ್ವಂತ ಮನೆ ದೇವ್ರು ಕೊಟ್ಟಿದ್ದು. ಇನ್ನೂ ಎಷ್ಟೋ ಜನ ಚೇಂಜ್ ಮಾಡ್ತಾ ಇದ್ದೀರಾ, ವರಿ ಮಾಡಿಬಿಡ್ರಿ, ನಿಮಗೆ ಸ್ವಂತ ಮನೆ ಕೊಡ್ತಾರೆ. ಆಮೇಲೆ ಒಂದು ವೇಳೆ ಕಾಸ್ಟ್ಲಿ ಆಗಿರ್ಬೋದು, ಸೈಟ್ ಜಾಸ್ತಿ ಆಗಿರ್ಬೋದು, ಭಯನೇ ಪಡಬೇಡಿ. ದೇವ್ರ ಚಿತ್ತ ನೆರವೇರಕ್ಕೆ ಹಣನೇ ಇರಬೇಕಾದ ಅವಶ್ಯಕತೆ ಇಲ್ಲ. ಬೆಳಕು ಕೊಡಲಿಕ್ಕೆ ಸೂರ್ಯನೇ ಇರಬೇಕಾದ ಅವಶ್ಯಕತೆ ಇಲ್ಲ. ಯೇಸುಸ್ವಾಮಿ ಹೇಳಿದ್ರು, ನಾನೇ ಬೆಳಕಂದ್ರು. ಆಮೇಲೆ ಸೊ ಹಾಗಾದರೆ ಹಣ ಇಲ್ಲ, ನನಗೆ ಇನ್ಫ್ಲೂಯೆನ್ಸ್ ಇಲ್ಲ, ನನ್ನ ಕೈನಲ್ಲಿ ಆಗಲ್ಲ ಅಂತ ಅಂದ್ಕೊಳ್ಬೇಡಿ. ದೇವರು ಕೊಡೋ ಆಗಿದ್ರೆ ದೇವರು ಹೇಗಾದರೂ ಕೊಡ್ತಾರೆ. ದೇವ್ರ ಕೈನಲ್ಲಿ ಸಾಧ್ಯ, ಪ್ರಿಯ ದೇವರ ಮಕ್ಕಳೇ. ಸೊ ಹೀಗಾಗಿ 9 ಮನೆಯನ್ನು ಈ ಊರಿನಲ್ಲಿ ಹುಟ್ಟಿದವರೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ಏರಿಯಾ ಎಲ್ಲೆಲ್ಲಿದೆ ಅಂತ. ನನಗೆ ಎಲ್ಲ ರೋಡ್ ಗೊತ್ತು ನೋಡ್ರಿ. ಬಟ್ ಎಲ್ಲರೂ ಗಮನ ಇಡ್ರಿ ಪ್ರಿಯ ದೇವರ ಮಕ್ಕಳೇ. ಈಗ ಸೊ ಈ ಊರು ಯೋಚನೆ ಮಾಡಬೇಕಾದ್ರೆ, ಈ ಊರಿನಲ್ಲಿ 9 ಮನೆಗಳನ್ನ ಚೇಂಜ್ ಮಾಡಿದ್ರು ಸಹ ಒಂದೊಂದು ಏರಿಯಾದಲ್ಲೂ ಅಷ್ಟೇ ದೇರ್ ಇಸ್ ಎ ರಿಮಾರ್ಕಬಲ್ ಸ್ಟೋರಿ ಐ ಕ್ಯಾನ್ ಟೆಲ್. ನಾನು ರಿಮಾರ್ಕಬಲ್ ಒಂದೊಂದು ಮನೆಗೂ ಒಂದೊಂದು ಸಾಕ್ಷಿ, 9 ಸಾಕ್ಷಿ. ಬಟ್ ಅದು ಇವತ್ತು ನನ್ನ ಪ್ರಸಂಗದಲ್ಲಿ ಆಗಲ್ಲ, ಅದು ನನ್ನ ಪ್ರಸಂಗ ಮುಗ್ಸೋಕ್ಕಾಗಲ್ಲ. ಒಂದೊಂದು ಮನೆ ಹತ್ರನೂ ನಮ್ಮನ್ನು ದೇವ್ರು ಕರ್ಕೊಂಡು ಹೋದಾಗ ಒಂದೊಂದು ಸಾಕ್ಷಿ ನನಗಿದೆ. ಹಾಗಾದರೆ ಪ್ರಿಯ ದೇವ್ರ ಮಕ್ಕಳೇ, ಚಿಂತೆ ಮಾಡಬೇಡಿ. ನನಗಿನ್ನೂ ಸ್ವಂತ ಮನೆ ಇಲ್ಲವೇ, ಬಾಡಿಗೆ ಮನೆಯಲ್ಲಿದ್ದೀರಾ, ಭಯಪಡಬೇಡಿ.
ನಿಮ್ಮನ್ನು ದೇವರು ಯಾಕೆ ಅಲ್ಲಿ ಇಟ್ಟಿದ್ದಾರಂದರೆ ನಿನ್ನ ಮೂಲಕ ಅಲ್ಲಿ ಏನೋ ಒಂದು ಚೇಂಜ್ ತರಬೇಕು. ನೀರನ್ನು ದ್ರಾಕ್ಷರಸವನ್ನಾಗಿ ಮಾಡಿದ್ರು, ಅದೇ ಥರ ಶಾಪವನ್ನು ಆಶೀರ್ವಾದವನ್ನಾಗಿ ಮಾಡೋದಕ್ಕೋಸ್ಕರವಾಗಿ ಮಾತ್ರವಲ್ಲದೆ ಅನೇಕರ ಕಣ್ಣೀರನ್ನು ಸಂತೋಷವನ್ನಾಗಿ ಮಾಡೋದಕ್ಕೋಸ್ಕರವಾಗಿ ದೇವರು ನಿನ್ನನ್ನು ನನ್ನನ್ನು ಇಟ್ಟಿದ್ದಾರೆ. ಇಲ್ಲಿ ಯೋಸೇಫನನ್ನು ಇರಬಾರ್ದ ಜಾಗದಲ್ಲಿ ಇಟ್ಟರು, ಇರಬಾರ್ದ ಮನೆಯಲ್ಲಿಟ್ಟರು. ಆದರೆ ಇಲ್ಲಿ ವಾಕ್ಯ ಹೇಳ್ತದೆ, ಯೆಹೋವನು ಯೋಸೇಫನ ನಿಮಿತ್ತವಾಗಿ ಆ ಐಗುಪ್ತನ ಮನೆಗೆ ಅಭಿವೃದ್ಧಿ ತಂದರು, ಆ ಮನೆಗೆ ಆಶೀರ್ವಾದ ತಂದರು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಹಾಗಾದರೆ ಇವತ್ತು ನಿಮ್ಮೆಲ್ಲರಿಗೂ ದೇವರು ಹೇಳ್ತಾ ಇದ್ದಾರೆ, ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಕ್ರಿಸ್ತನ ಮಕ್ಕಳೇ, ಕ್ರಿಸ್ತನ ಶಿಷ್ಯರೇ, ನೀವು ದೇವ್ರ ಸನ್ನಿಧಾನದಲ್ಲಿ ಇದ್ದೀರಾ, ದೇವ್ರಿಗೆ ಭಯಪಟ್ಟು ನಡೀತಾ ಇದ್ದೀರಾ, ಖಂಡಿತವಾಗಿ ನಿನ್ನ ಮೂಲಕ ನೀನು ಕೆಲಸದ ಜಾಗದಲ್ಲಿ ನೀನು ಎಲ್ಲಿದೆಯೋ ಅಲ್ಲಿ ದೇವರು ಅವರನ್ನು ಅಭಿವೃದ್ಧಿ ಮಾಡ್ತಾರೆ, ಅವ್ರಿಗೆ ಆಶೀರ್ವಾದ ತರ್ತಾರೆ. ನಂಬ್ರಿ ನೀವೆಲ್ಲರೂ. ಅವ್ರಿಗೆ ಅಭಿವೃದ್ಧಿ ಆದರೆ, ಅವ್ರಿಗೆ ಆಶೀರ್ವಾದ ಆದರೆ ನೀನು ಇಂಪ್ರೂವ್ ಆಗ್ತೀಯ. ಕೆಲವರೆಲ್ಲ ನಾನು ಇಂಪ್ರೂವ್ ಆಗಿಲ್ವೇ. ಸರಿ, ನಾನು ಒಂದು ಪ್ರಶ್ನೆ ಕೇಳ್ತೀನಿ, ನೀನು ಅಲ್ಲಿ ಇಂಪ್ರೂವ್ ಮಾಡ್ದ? ನಾನು ನಂಬ್ತೀನಿ ಈ ಒಂದು ದೇವರ ವಾಕ್ಯ ನಿಮ್ಮನ್ನು ಬಿಡುಗಡೆ ಮಾಡಿದೆ ಎಂಬುದಾಗಿ. ಒಂದು ವೇಳೆ ದೇವರ ಸನ್ನಿಧಾನದಿಂದ ಯಾರಾದರೂ ದೂರ ಓಡಿ ಹೋಗಿದ್ದೀರಾ, ಯೇಸುಸ್ವಾಮಿ ನಂಬಿದ್ದೀರಾ, ಮಾತ್ರವಲ್ಲದೆ ಸಭೆಗೆ ಬರೋದನ್ನು ನಿಲ್ಲಿಸಿದ್ದೀರಾ, ಬೈಬಲ್ ಓದೋದನ್ನು ನಿಲ್ಲಿಸಿದ್ದೀರಾ, ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸಿದ್ದೀರಾ, ಆದರೆ ಏನೇನು ಅನಾಹುತಗಳು ಎಂಬುದಾಗಿ ನಾವು ಕಲ್ತಿದ್ದೀವಿ. ಆಶೀರ್ವಾದಗಳು ಉಂಟಾಗುವುದಕ್ಕಾಗಿ ಯೇಸುವಿನ ಬಳಿಗೆ ಪುನಃ ಓಡಿ ಬನ್ನಿರಿ. ಅವ್ರ ಕೈ ಚಾಚಿ ನಿಮ್ಮನ್ನು ಕರೀತಾ ಇದ್ದಾರೆ. ಕರ್ತನ ಬಳಿಗೆ ಬರೋದಾದರೆ ನೀವು ಆಶೀರ್ವಾದ ಹೊಂದ್ತೀರಾ. ಪ್ರಾರ್ಥನೆ ಮಾಡೋಣವಾ? ಪ್ರೀತಿಯುಳ್ಳ ತಂದೆಯಾದ ದೇವರೇ, ಈ ಪ್ರಸಂಗವನ್ನು ಕೇಳಿ ಯಾರ್ಯಾರು ನಿನ್ನ ಸನ್ನಿಧಾನದಿಂದ ದೂರ ಓಡಿ ಹೋಗಿ ಇವತ್ತು ಬೈಬಲ್ ಓದೋದಿಲ್ಲ, ಪ್ರಾರ್ಥನೆ ಮಾಡೋದಿಲ್ಲ, ನಿನ್ನೊಂದಿಗಿಲ್ವೋ ಅವರೆಲ್ಲರೂ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ. ಅಪ್ಪ ತಂದೆಯಾದ ದೇವರೇ ಸ್ವಾಮಿ, ಅವರು ಪುನಃ ನಿನ್ನ ಸನ್ನಿಧಾನಕ್ಕೆ ಓಡೋಡಿ ಬರುವ ಹಾಗೆ ಕೃಪೆ ಕೊಡಪ್ಪ ದೇವರೇ. ಆ ರೀತಿ ಯಾರ್ಯಾರು ನಿನ್ನ ಸನ್ನಿಧಾನದಲ್ಲಿ ಇಲ್ಲದೆ ಅನಾಹುತಗಳನ್ನು ಅನುಭವಿಸ್ತಾ ಇದ್ದಾರೋ ಅವರು ಪಶ್ಚಾತ್ತಾಪದಿಂದ ನಿನ್ನ ಕಡೆಗೆ ಬರಬೇಕಾದ್ರೆ ಅವರಿಗೆ ನೀ ಕೃಪೆ ಕೊಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಗಾಡ್ ಬ್ಲೆಸ್ ಯು. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಆತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ.
ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲವೇ.